ಆ್ಯಕ್ಚುಲಿ ನಮ್ಮ ಕಾಲೇಜ್ ಇನ್ನೇನು ಮುಗೀತು. ಫೈನಲ್ ಇಯರ್ನೋ ಇವಾಗ ಎಲ್ಲ ಇರಲೇ ಇಲ್ಲ ಇವೆಲ್ಲ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾವಿರೋದು ನಮ್ಮ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಜರ್ನಿ ಇದ್ದಿದ್ದೆ ಇಲ್ಲೇ, ಇಲ್ಲಿ ಈ ಫ್ಲೋರಲ್ಲಿ. ಇದು ನಮ್ಮ ಫಸ್ಟ್ ಸೆಮ್ ಕ್ಲಾಸ್ ಆ್ಯಂಡ್ ಸೆಕೆಂಡ್ ಸೆಮ್ ಕ್ಲಾಸ್. ಆ್ಯಕ್ಚುಲಿ ಇದು ನಮ್ಮ ನೆಕ್ಸ್ಟ್ ಕ್ಲಾಸು. ಅಲ್ಲಿ ಫುಲ್ ಆದಾಗೆಲ್ಲ ಇಲ್ಲಿ ಬಂದಿದ್ದು ಬಂದುಬಿಟ್ಟು ನಮ್ಮ ಕ್ಲಾಸ್ ರೂಮ್ಸು. ಅಂದರೆ ಫ್ರೀ ಟೈಮ್ ಇದ್ದಾಗ ನಾವು ಇದೇ ಹೌದು, ನಾನಂತೂ ಇಲ್ಲೇ ಜಗ್ಗಿ ಕೊಡ್ತಿದ್ದೆ ಗಾಡಿಗೆ, ಅಂದ್ರೆ ಅಡ್ಜಸ್ಟ್ ಆಗ್ಲಂತ. ಆ್ಯಕ್ಚುಲಿ ಆ ಕಡೆ ನಮಗೆ ತುಂಬ ಮೆಮೊರಿ ಐತೆ. ಇಲ್ಲೆಲ್ಲ ಈ ಸೈಡೆಲ್ಲ ಕೂತ್ಕೊಂಡು ಎಕ್ಸಾಮ್ ಟೈಮಲ್ಲಿ ಹೌದು ಇಲ್ಲೇ ಬರ್ತಿದ್ವಲ್ಲ ನಾವು. ಆ್ಯಕ್ಚುಲಿ ನಾವು ಇಲ್ಲೆಲ್ಲ ಕೂತ್ಕೊಂಡು ನಾವು ಸಾಂಗ್ಸ್ ಆಡ್ತಿದ್ವಿ. ಫೋನಲ್ಲಿ ತುಂಬ ಮೆಮೊರೀಸ್ ಇದಾವೆ, ವೀಡಿಯೋಸ್ ಎಲ್ಲ ಇದ್ದಾವೆ. ಒಂದಿನ ತೋರಿಸ್ತೀನಿ ನಾನು ಕೂಡ. ಹೌದು ಹೌದು, ನೀನು ಅಲ್ಲೆಲ್ಲ ಬರ್ತಿದ್ದೆಲ್ಲ. ಹೌದು, ಇದು ನಮ್ಮ ಸೆಕೆಂಡ್ ಸೆಮ್ ಥರ್ಡ್ ಸೆಮ್ ಕ್ಲಾಸ್. ಫೈನಲ್ ಇಯರ್ನೋ ಇವಾಗ ಫೈನಲ್ ಇಯರ್. ಸಲ ಇದೆಲ್ಲ ಮೆಮೊರಿ ಇರ್ತದೆ. ಇದೆಲ್ಲ ಜಗ್ಗಿತ್ತು. ಅವಾಗ ಇವೆಲ್ಲ ಇರಲೇ ಇಲ್ಲ ಇವೆಲ್ಲ. ಹೌದು, ಇಲ್ಲೆಲ್ಲ ಜಗ್ಗಿ ಅಡ್ಡಾಡ್ತಿದ್ವಿ ನಾವೆಲ್ಲ. ಇಲ್ಲೆಲ್ಲ ನಾವು ಡ್ಯಾನ್ಸ್ ಕೂಡ ಮಾಡಿದ್ವಿ. ಹುಡುಗಿರು ಕೂತ್ಕೊಂಡ್ಬಿಟ್ಟಾರ. ಅಲ್ಲ ಡ್ಯಾನ್ಸ್ ಎಲ್ಲ ಮಾಡಿದ್ದಿಲ್ಲ. ಮೊನ್ನೆ ರೀಸೆಂಟಾಗಿ ನಾವು ಒಂದು ವೀಡಿಯೋ ಇಲ್ಲೇ ಮಾಡಿದ್ದೆಲೆ. ಆ ಕಡೆ ನಮ್ದು ಇನ್ನೂ ಥರ್ಡ್ ಸೆಮ್ ಕ್ಲಾಸ್ ಕೂಡ ಅಲ್ಲೇ ಇರೋದು. ಕ್ಲಾಸ್ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ಇವಾಗ ನನ್ನ ಫ್ರೆಂಡ್ಸ್ ಏನು ಮಾಡ್ತಿದ್ದಾರೆ ತೋರಿಸ್ತೀನಿ. ಇದಕ್ಕೆ ಕೆಳಗಡೆ ಇದು ನಮ್ಮ ಬೇಬಿ. ಹೌದು, ನಾವಿಲ್ಲೆಲ್ಲ ಎಕ್ಸಾಮ್ಸ್ ಬರೀತಿದ್ವಿ. ಎಲ್ಲಿ ಬೇಕಲ್ಲ ಆಗ್ಬಿಡ್ತಿದ್ರು. ಫುಲ್ ಸ್ಟ್ರಿಕ್ಟ್ ಎಕ್ಸಾಮ್ಸ್ ನಡೆಸ್ತಿದ್ರಲ್ಲ. ನಾವು 1 ಮಾರ್ಕ್ಸ್ ಅಂದರೆ ಡಿಪೆಂಡ್ ಆಗಿ ಬರ್ತಿದ್ವಿ ಯಾರ ಮೇಲಾದರೂ. ಅಟ್ಲೀಸ್ಟ್ ದೊಡ್ಡ 5 ಮಾರ್ಕ್ಸಿನೆಲ್ಲ ಬರೆದ್ರೆ ಅವಾಗ ಸ್ಟ್ರಿಕ್ಟ್ ಮಾಡ್ತಿದ್ರು ನಿಮಗೆ ಅಲ್ಲ. 1 ಮಾರ್ಕ್ಸು ಅಂದರೆ ಹೇಳ್ಕೊಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹೋಗ್ತಿದ್ವಿ. ಅವತ್ತೇ ಹೇಳ್ಕೊಡ್ತಿದ್ದಿಲ್ಲ. ಬಿಕಾಸ್ ನೀವು ಹಂಗೆ ಯಾವತ್ತು ಓದಿರಲ್ಲ ನೋಡ, ಅವತ್ತೇ ನಿಮಗೆ ಚೆನ್ನಾಗಿ ಎಕ್ಸಾಮ್ ಬರೆದು ಬರ್ತೀನಿ ನಾನಂತೂ. ಅದಕ್ಕೆ ಎಲ್ಲರೂ ನಮ್ಮ ಕಾಲೇಜ್ ಇನ್ನೇನು ಮುಗೀತು, ಇನ್ನೂ 2 ದಿನ ಅಷ್ಟೇ. ಫೇರಲ್ಲಿ ಬೇರೆ ನಡೀತೈತೆ. ಹೇಗೆ ಅನ್ಸಕ್ಕಂದ್ರೆ ಇನ್ನೊಂದು ಕಾಲೇಜ್ ಮುಗೀತು. ಬೇಜಾರಾಗಲ್ಲ. ಸ್ಟಾರ್ಟಿಂಗ್ನಲ್ಲಿ ಅದು 3 ವರ್ಷ ಹೆಂಗೆ ಮುಗೀತು ಅಂತ ಗೊತ್ತಾಗ್ಬೋದು. ಬಟ್ ಫೈನಲ್ ಇಯರ್ ಇವಾಗ ಫೈನಲ್ ಇಯರನ್ನು ಇದು ನಮ್ಮ ಫೈನಲ್ ಇಯರ್ ಕ್ಲಾಸ್. ನಮ್ಮ ಕ್ಲಾಸಿನ ಟಾಪರ್. ಬಾಲೆ ಇದು ನಮ್ಮ ಫೈನಲ್ ಇಯರ್ ಕ್ಲಾಸ್. ಇನ್ನೇನು ಮುಗ್ದೋಯ್ತು. ನಾಳೊಂದೇ ದಿನ ಅಲ್ಲ ಲಾಸ್ಟು. ಇದು ಆ್ಯಕ್ಚುಲಿ ನಾವು ಕೊಡೋ ಬೆಂಚ್. ಇದು ನಾವು ಕೊಡೋ ಬೆಂಚ್. ಅರ್ಶಿ ಕೊಡೋ ಬೆಂಚ್. ಅದು ಕಾಪಿ ಎಲ್ಲ ಹೊಡಿತಾರೆ ಗಾಯ್ಸ್. ಫೋನ್ ಇಟ್ಕೊಂಡು ಅಲ್ಲಿ ಕೆಳಗಡೆ ಇಲ್ಲೇ ಇವರೆಲ್ಲ ಒಳ್ಳೆ ಹುಡುಗಿರು ಗೈಸ್. ಇಲ್ಲಿ ಕೆಳಗಡೆ ಇಟ್ಕೊಂಡು ಕಾಪಿ ಎಲ್ಲ ಹೊಡೆದಾರೆ. ಬಟ್ ನಾವು ಕಾಪಿ ಹೊಡೆಯಂಗಿಲ್ಲ. ನಾನು ಕಾಪಿನೇ ಹೊಡಿಯಲ್ಲ. ಇಲ್ಲಿ ನೋಡಿ ಬರ್ತೀವಿ ಅಷ್ಟೇ, ಕಾಪಿ ಹೊಡೆಯಲ್ಲ. ಇವತ್ತು ರೆಕಾರ್ಡ್ ಸಬ್ಮಿಷನ್ ಐತೆ. ಅದಕ್ಕೆ ಹುಡುಗಿಯರು ಸಿಕ್ಕಾಪಟ್ಟೆ ಎಫರ್ಟ್ಸ್ ಹಾಕಿ ಬರೀತಿದ್ದಾರೆ. ಏನು ನಾಗಲಕ್ಷ್ಮಿ ಹೌದಲ್ಲ? ಹೂವನೇ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ನೋನು ಮತ್ತೆ ಅದೇ ಬರೀತದಿ. ನೋಡ್ರಿ ಗೈಸ್, ಎಷ್ಟು ಎಫರ್ಟ್ ಹಾಕಿ ಬರ್ತೀನಿ. ಇವಾಗ ಅಲ್ಲಿ ತಗೊಂಡಿಲ್ಲ ಅಂದ್ರೆ ಗೈಸ್ ಏನು ಮಾಡೋಣ ಗೈಸ್? ಏನು ಮಾಡವಂದ್ರೆ ವಾಪಸ್ ಬಾ ಅಷ್ಟೇ. ಬಾಯ್, ಹೋಗ್ಬಾ. ನಾನು ನೆಕ್ಸ್ಟ್ ಬರ್ತೀನಿ. ಹೆಂಗೆ ಹೋಗ್ತಿದ್ದಾಳೆ ನೋಡ್ರಿ ಗೈಸ್. ನಮ್ಮ ಕಾಲೇಜಾಗ ಒಬ್ಬ ಸರ್ ಇದ್ದಾರೆ. ಅವ್ರನ್ನ ಕಂಡು ಸಿಕ್ಕಾಪಟ್ಟೆ ನೋಡ್ರಿ ಗೈಸ್ ಹೆಂಗೆ ಕೊಡ್ತಾರೆ. ಬಂದರು ಸರ್ ಹಿಂದೆನೇ ಇದ್ದಾರೆ. ಸೊ ಬಾಯ್. ಇಲ್ಲಿ ನಾವು ಇವಾಗ ಮ್ಯಾಥ್ಸ್ ಲ್ಯಾಬಿಗೆ ಬಂದಿದ್ವಿ. ಮ್ಯಾಥ್ಸ್ ಲ್ಯಾಬಿಗೆ ಬಂದರೆ ಇಂಟರ್ನಲ್ಸ್ ಕೊಟ್ಟಾರ. ಇಂಟರ್ನಲ್ ಬುಕ್ಸ್ ಕೊಟ್ಟಿದ್ದಾರ. ಹೇಳ್ಬಿಟ್ಟೆ ನೀನೇ ಎಷ್ಟಂತ. ಎಷ್ಟೊಂದಿದು ಯಾರಿಗೂ ಬೇಜಾನೇನು ಬಂದಿಲ್ಲ. ಎಲ್ಲರಿಗೂ ಆಲ್ಮೋಸ್ಟ್ ಇವೇ ಬಂದಿರೋದು. ಏನು ಗಾಯ್ಸ್, ನಾವು ನಮಗೆ ಗೊತ್ತಿದ್ದಿಲ್ಲ. ನಾವು ಈ ರೇಂಜೆಲ್ಲ ಸ್ಕೋರ್ ಮಾಡಿದ್ವಿ ಅಂತ ನಾವು ಅಂದ್ಕೊಂಡಿದ್ದಿಲ್ಲ. ಎಷ್ಟೆಲ್ಲ ಸ್ಕೋರ್ ಮಾಡಿಬಿಡಲ್ಲ. ಚೆನ್ನಾಗಿ ಮಾಡಿದ್ಲೆ. ಇಂಡಿಯನ್ಸ್ ಆದ್ರೆ ಮಾರ್ಕ್ಸ್ ಬರಿಬಾರ್ದ? ಸೊನ್ನೆ ಕಂಡು ಹಿಡಿದಾರೆ ನಾವೇನಾ? ಹ್ಞೂ ಆ್ಯಕ್ಚುಲಿ ಹೌದು. ಸೊನ್ನೆ ಕಂಡು ಹಿಡಿದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ
ಈ ತರದೆಲ್ಲ ಇದಾರೆ ಸೊನ್ನೆ ಕಂಡಿಡಿದ್ರೆ ನಾವೇ 4 ಜನ ನೋಡ್ಕರಿ. ನಾವು 4 ಜನ ಸೊನ್ನೆ ಕಂಡಿಡಿದ್ರೆ ಯಪ್ಪ. ಇನ್ನೂ ನಮ್ದು ಇನ್ನೂ 6.2 ಐತೆ. ಆ ಪೇಪರ್ ಹೆಂಗ್ ರಿಸಲ್ಟ್ ಮಾಡೋದು ಗೊತ್ತಿಲ್ಲ. ಪಿಕ್ಚರ್ ಬಾಕಿ ಹೇ ರಿಲೀಸ್ ಮಾಡ್ತೀವಿ, ನೀವು ನೋಡಿ ಆಯ್ತಾ ಪಿಕ್ಚರ್ನ. ಟ್ರೈಲರ್ ನಾಳೆ ರಿಲೀಸ್ ಮಾಡ್ತೀವಿ. ನಮ್ಮ ಮಾರ್ಕ್ಸ್ ನೀವೇ ಕೊಟ್ಟು ಮತ್ತೆ ನಮ್ಮಂಗೆ ಯಾರು ಸ್ಕೋರ್ ಮಾಡೋದು ಇಲ್ಲ 2 ದಿನ ಯಾರು ಅಳ್ತಾರೆ ಯಾರು ನಗ್ತಾರೆ ನೋಡೋಣ. ಕಾಯ್ತಾ ಇರ್ರಿ ನೀವು ಕೂಡ, ನಾವು ಕೂಡ. ಫೇರ್ವೆಲ್ ದಿನ ಯಾರು ಹೇಳ್ತಾರೆ ಯಾರು ನೋಡ್ತಾರೆ ನೋಡೋಣ. ಸೊ ನಾವು ಮ್ಯಾಕ್ಸ್ ಲೆವೆಲ್ ಇದೀವಿ ಇವಾಗ. ಅಟೆಂಡೆನ್ಸ್ ಆಗ್ತಾರೆ. ಸೊ ಬೈಕ್ ಡಿಸ್ಟರ್ಬ್ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅನಿತಾ ಗೌಡ 08 ಯೂಟ್ಯೂಬ್ ಚಾನಲ್. ಸೊ ಟೇಕ್ ಕೇರ್, ಬಾಯ್ ಬಾಯ್.